ಪೂಜ್ಯ ಕೃಷ್ಣಣ್ಣನವರೇ, ವೇದಿಕೆಯಲ್ಲಿರುವಂಥ ಗಣ್ಯರೇ, ಗುರು ಹಿರಿಯರೇ, ಮಕ್ಕಳಿಗೆ ಕೆಲವು ಅಂಶಗಳನ್ನು ನಿಮಗೆ ಹೇಳಬೇಕು ಅಂತ ನಾನು ಪ್ರಿಪೇರ್ ಮಾಡಿ ಬಂದಿದ್ದೇನೆ. ಕನ್ನಡ ಮೀಡಿಯಮಲ್ಲಿ ಕಲಿತ್ರೆ ಸ್ವಲ್ಪ ಕಷ್ಟ ಆಗ್ತದೆ, ಅಷ್ಟು ಒಳ್ಳೆಯದಲ್ಲ ಅಂತ ಕೆಲವು ಜನ ಹೇಳುವುದಿದ್ದಾರೆ. ಆದರೆ ನಾನು ಕನ್ನಡ ಮೀಡಿಯಮಿಂದಲೇ ಕಲಿತು ಬಂದವನು. 10ನೇ ಕ್ಲಾಸ್ನವರೆಗೆ ಶ್ರೀರಾಮದಲ್ಲಿ ಶ್ರೀರಾಮ ಪ್ರೌಢಶಾಲೆ ಕಲ್ಯಾಣ ಅದರಲ್ಲಿ ವಿದ್ಯಾಭ್ಯಾಸ ಮಾಡಿ ಮತ್ತೆ ನಾನು ಅಳಿಕೆಗೆ PUCಗೆ ಜಾಯಿನ್ ಆದ. ಮೀಡಿಯಂ ಹೇಳುವಂಥದ್ದು ನಾಲೆಜ್ ಹರಿಯುವುದಕ್ಕೆ ಇರುವಂತಹ ಒಂದು ಮೀಡಿಯಂ. ಸೊ ಇದರಲ್ಲಿ ನಮಗೆ ನಮ್ಮ ಟ್ಯಾಲೆಂಟಿಗೆ ಕೊಂಡು ಏನಾಗುವುದಿಲ್ಲ, ನಮ್ಮ ಪ್ರತಿಭೆಗೆ ಏನು ತೊಂದರೆ ಆಗುವುದಿಲ್ಲ. ಇವಾಗ ಯಾವುದೇ ಪರಿವರ್ತನೆ ಆಗಬೇಕಾದ್ರೆ ಸ್ವಲ್ಪ ಕಷ್ಟಗಳಾಗ್ತದೆ, ಯಾವುದೇ ಪರಿವರ್ತನೆ. ಹಾಗೆ ಕನ್ನಡ ಮೀಡಿಯಮಿಂದ ಇಂಗ್ಲಿಷ್ ಮೀಡಿಯಮಿಗೆ ಬರಬೇಕಾದ್ರೆ ಸ್ವಲ್ಪ ಕಷ್ಟ ಆಗಲಿಕ್ಕೂ ಸಾಕು, ಒಂದು 6 ತಿಂಗಳು. ಆದರೆ ಅದೊಂದು 6 ತಿಂಗಳು 1 ವರ್ಷದಲ್ಲೆಲ್ಲ ಸರಿ ಹೋಗುತ್ತೆ. ಸೊ ಫಸ್ಟ್ ಇಯರಲ್ಲಿ ನನಗೆ ಕಷ್ಟ ಆದದ್ದಿದೆ, ಆದರೆ ಸೆಕೆಂಡ್ ಇಯರ್ ಆಗಬೇಕಾದ್ರೆ ಫುಲ್ ಪಿಕಪ್ ಆಗಿದೆ. ಕೃಷ್ಣಣ್ಣನವರು, ಚಂದ್ರಶೇಖರಣ್ಣನವರು ಮತ್ತೆ ಮುಖ್ಯವಾಗಿ ವಿಠಲಣ್ಣನವರು, ಅವರನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿ ವಾರ ಅವರು ನನ್ನನ್ನು ಕರೆದು ರೂಮಿಗೆ ಕರೆದು ಮಾತಾಡ್ತಾ ಇದ್ರು, ಒಳ್ಳೆ ಮಾತುಗಳನ್ನು ಹೇಳ್ತಾ ಇದ್ದಾರೆ, ಮಾರ್ಗದರ್ಶನ ಕೊಡ್ತಾ ಇದ್ರು. ಹಾಗೆ ಮೀಡಿಯಂ ಇಂದ ಏನು ತೊಂದರೆ ಆಗೋದಿಲ್ಲ. ತೊಂದರೆ ಏನಾದ್ರೂ ಆಗೋದಿದ್ರೆ ನಮ್ಮ ಪ್ರಯತ್ನದಿಂದ ಮಾತ್ರ. ನಮ್ಮ ಪ್ರಯತ್ನ ಸ್ವಲ್ಪ ಕಮ್ಮಿ ಆದರೆ ತೊಂದರೆ ಆಗ್ತದೆ, ಮೀಡಿಯಮಿಂದ ತೊಂದರೆ ಆಗೋದಿಲ್ಲ. ಪ್ರಮುಖವಾಗಿ ಹೇಳುವುದಿದ್ರೆ ನಾವು ಮಾತೃಭಾಷೆಯನ್ನು ನಾವು ಮರಿಬಾರದು. ಇಂಗ್ಲಿಷರು ಇಲ್ಲಿ ಬಿಟ್ಟು ಹೋಗಿ ಸುಮಾರು ಸಮಯ ಆಯಿತು. ಹಾಗೆ ನಾವು ಎಲ್ಲವನ್ನೂ ಆಂಗ್ಲದಲ್ಲೇ ಮಾಡಲಿಕ್ಕೆ ಆಗುವುದಿಲ್ಲ. ನಾವು ಮನೆಯಲ್ಲಿ ನಮ್ಮ ವ್ಯವಹಾರದಲ್ಲಿ ನಮ್ಮ ಮಾತೃಭಾಷೆಯನ್ನೇ ನಾವು ಹಚ್ಚಿಕೊಂಡು ಹೋಗ್ಬೇಕು. ಅದರಲ್ಲಿ ಎಲ್ಲದರಲ್ಲಿಯೂ ಮಮ್ಮಿ ಡ್ಯಾಡಿ ಆ ಥರ ಬರುವುದು ಅಷ್ಟು ಒಳ್ಳೆಯದಾಗುವುದಿಲ್ಲ. ಅದರ ಕಾರಣ ಮಾತೃಭಾಷೆಯಲ್ಲಿ ಕಲಿಬೇಕು ಹೇಳುವಂಥದ್ದು ಈಗಿನ ಗವರ್ಮೆಂಟಿನ ಒಂದು ಪಾಲಿಸಿ ಕೂಡ ಹೌದು. ಅದರ ಕಾರಣ ಇನ್ನು ಮುಂದೆ ಮೋಸ್ಟ್ಲಿ ಹಿಂದಿ ಮಾಧ್ಯಮ, ಕನ್ನಡ ಮಾಧ್ಯಮಗಳು ಜಾಸ್ತಿ ಪ್ರಚಲಿತಕ್ಕೆ ಬರಲಿಕ್ಕೂ ಸಾಕು. ಉನ್ನತ ಶಿಕ್ಷಣ ಕೂಡ ಮಾತೃಭಾಷೆಯಲ್ಲಿ ಆಗಬೇಕು ಅಂತ ಇವಾಗ ಚಿಂತನೆಗಳು ನಡೀತಾ ಇದೆ. ಓಕೆ, ಅದು ಇರಲಿ. ಇವಾಗ ನಮಗೆ ಯಶಸ್ಸಿಗೆ ವಿ ನೀಡ್ ಟು ಹ್ಯಾವ್ ಅ ಬರ್ನಿಂಗ್ ಡಿಸೈರ್. ಒಂದು ಬೇಕು ಹೇಳುವಂಥದ್ದು ನಮಗೆ ಅಚಲವಾಗಿ ಬೇಕು. ಆಮೇಲೆ ಅದಕ್ಕೆ ಬೇಕಾದಂಥ ಪ್ರಯತ್ನ, ಹಾರ್ಡ್ ವರ್ಕ್ ಈಸ್ ಅ ಮಸ್ಟ್. ಆಮೇಲೆ ಹಾರ್ಡ್ ವರ್ಕ್ ಮಾತ್ರ ಇದ್ರೆ ಸಾಕು, ತಾಳ್ಮೆ ಬೇಕು. ಇವತ್ತಿನ ನಾಳೆಗೆ ಯಾವುದು ಕೂಡ ಆಗುವಂಥದ್ದು ಸಂಗತಿ ಇಲ್ಲ. 10 years 15 years ಬೇಕಾಗತ್ತೆ ಒಂದು ಯಶಸ್ಸಿಗೆ. ಓಕೆ, ನಮಗೆ ಪರೀಕ್ಷೆಯಲ್ಲಿ ಒಂದು ಮಾರ್ಕ್ ತೆಗೆದ್ರೆ ಮಾತ್ರ ಅದೊಂದು ಯಶಸ್ಸು ಅಂತ ಅಲ್ಲ. ಸೊ ಜೀವನದಲ್ಲಿ ಯಶಸ್ಸು ಬರಬೇಕಾದ್ರೆ ಹಲವಾರು ವರ್ಷಗಳ ಪ್ರಯತ್ನ ಬೇಕಾಗ್ತದೆ. ಅದರಲ್ಲಿ ಏಳು ಬೀಳು ಅದೆಲ್ಲವೂ ಇರ್ತದೆ. ಚಂದ್ರಣ್ಣನವರು ಒಂದು ಮಾತು ಹೇಳಿದ್ರು, ಬೀಳುವುದು ಅದರಲ್ಲಿ ಸೋಲಿಲ್ಲ, ಬೀಳುವುದು ಎಲ್ಲರೂ ಬೀಳ್ತಾರೆ. ಆದರೆ ಬಿದ್ದು ಯಾರು ಏಳುವುದಿಲ್ವೋ, ಏಳಿಗೆ ಪ್ರಯತ್ನ ಮಾಡುವುದಿಲ್ಲ, ಅವನು ಸೋಲ್ತಾರೆ. ಸಾಗರ ಕಾರಣ ಬೀಳುವುದು ಓಕೆ, ಆಮೇಲೆ ಫೋಕಸ್ ಬೇಕಾಗತ್ತೆ. ಒಂದು ವಿಷಯದ ಬಗ್ಗೆ ನಮಗೆ ಗಮನ ಬೇಕಾಗುತ್ತೆ, ಏಕಾಗ್ರ ಗಮನ. ಸೊ ಅದು ವರ್ಷಗಟ್ಟಲೆ ಅದೇ ಒಂದೇ ಗಮನ ಬೇಕಾಗ್ತದೆ. ಓಕೆ, ಇವಾಗ ನನಗೆ ಗಣಿತವನ್ನು ಕಲಿಬೇಕು, ಅದು ಹಲವಾರು ವರ್ಷಗಳ ಒಂದು ಪರಿಶ್ರಮ ಬೇಕಾಗ್ತದೆ, ಒಂದೇ ಕಡೆ ಗಮನ ಬೇಕಾಗುತ್ತೆ, ಫೋಕಸ್ ಆಗ್ತದೆ. ಮತ್ತೆ ಪರ್ಸಿಸ್ಟೆನ್ಸ್ ಇಸ್ ಎನದರ್ ಥಿಂಗ್. ಅಂದರೆ
ಆರಂಭಿಕ ಶೂರತ್ವ ಅಂತ ಒಂದು 2 ತಿಂಗಳು 3 ತಿಂಗಳು ಮಾಡ್ತಾರೆ, ಮತ್ತೆ ಅದು ಬಿಟ್ಟು ಬಿಡ್ತಾರೆ. ಸೊ ವಿ ಹ್ಯಾವ್ ಟು ಹ್ಯಾವ್ ಪರ್ಸಿಸ್ಟೆನ್ಸ್ ಫಾರ್ ಸೆವರಲ್ ಇಯರ್ಸ್ ಟು ಸಕ್ಸೀಡ್. ಓಕೆ, ಈ ವರ್ಚ್ಯೂಸ್ ಅನ್ನು ನಾವೆಲ್ಲ ಬೆಳೆಸಬೇಕು. ಓಕೆ, ಈ ಪ್ರತಿಯೊಂದು ಈ 4 ಅಂಶಗಳನ್ನು ಹೇಳಿರುವಂಥದ್ದು ಬಹಳ there is a lot of import in these virtues. ತುಂಬಾ ಇದರ ಬಗ್ಗೆ ಮಾತಾಡಬಹುದು, ಇದರ ಪ್ರಾಕ್ಟೀಸ್ ಕೂಡ ಬಹಳ ಕಷ್ಟ ಇರ್ತದೆ. ಓಕೆ, ಇದು 1-2 ದಿವಸದ ಮಾತಲ್ಲ, we have to do for several years. ಆಮೇಲೆ ಫೇಲ್ಯೂರ್ ಬಂದೇ ಸಕ್ಸಸ್ ಬರುತ್ತೆ. ನನಗೆ MD ಸೀಟ್ ಸಿಗ್ಬೇಕಾದ್ರೆ ನಾನು 30-35 ಎಕ್ಸಾಮ್ ಬರ್ತಿದ್ದೆ. ಮತ್ತೆ ನನಗೆ DM ಸೀಟ್ ಸಿಗ್ಬೇಕಾದ್ರೆ 5 ವರ್ಷ ಸತತ ಪ್ರಯತ್ನ ಪಟ್ಟಿದ್ದೇನೆ. ಪ್ರತಿ ಸತಿ ಹೋಗೋದು, ಬರೆಯುವುದು, ಫೇಲ್ ಆಗೋದು, ಹಿಂದೆ ಬರೋದು, ಪುನಃ ಕೂತ್ಕೊಳ್ಳೋದು. ಸೊ ಹೀಗೆ ಯಶಸ್ಸು ಹೇಳುವಂಥದ್ದು ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ. ತುಂಬಾ ಪ್ರಯತ್ನ ಬೇಕಾಗ್ತದೆ, ತುಂಬಾ ಸೋಲನ್ನು ಉಣಬೇಕಾಗತ್ತೆ. ಆ ಸೋಲನ್ನು ಉಂಡು ಪುನಃ ಪ್ರಯತ್ನ ಮಾಡುವಂತಹ ಒಂದು ಹಠ ಬೇಕಾಗ್ತದೆ. ಅದಕ್ಕೆ ನನ್ನನ್ನ ಫುಲ್ ಒಂದು ಅಕಾಡೆಮಿಷಿಯನ್ ಆಗಿ, ಒಬ್ಬ ಒಳ್ಳೆ ಸ್ಟೂಡೆಂಟ್ ಆಗಿ ಮಾರ್ಪಾಡು ಮಾಡಿದ್ದು ಅಳಿಕೆ. ಇಲ್ಲಿ ಏನು ಸಿಕ್ಕಿದೆ ನನಗೆ ಅಂದ್ರೆ ದೇವರ ಭಕ್ತಿ, ಓಕೆ, ಆಮೇಲೆ ನಂಬಿಕೆ. ಇವಾಗ ನನಗೆ ಏನಾದರೂ ಸಾಧನೆ ಮಾಡಲಿಕ್ಕೆ ಹಲವಾರು ವರ್ಷಗಳಿಂದ ನನಗೆ ಒಂದು ಗುಣ ನನಗೆ ಹೆಲ್ಪ್ ಮಾಡಿದೆ, ಸಹಾಯ ಮಾಡಿದೆ ಅಂದ್ರೆ ಅದು ದೇವರ ಭಕ್ತಿ. ದೇವರ ಭಕ್ತಿ ಇಲ್ಲದೆ ದಿನ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಹಳ ಕಷ್ಟ ಜೀವನ, ದೇವರ ಭಕ್ತಿ ಇಲ್ಲದ ಜೀವನ ಬಹಳ ಕಷ್ಟ. ಓಕೆ, ಹಾಗೆ ನಾನು ನಿಮಗೆ ಒಂದು ಸೀಕ್ರೆಟ್, ಲೈಫ್ನಲ್ಲಿ ಸೀಕ್ರೆಟ್ ಹೇಳುವುದಂದ್ರೆ ದೇವ ಭಕ್ತಿಯನ್ನು ಬೆಳೆಸಿದೆ. ಓಕೆ, ದೇವರು ಮಂತ್ರ ಸ್ವರೂಪಿ. ಅಂದ್ರೆ ನೀವು ಏನು ಅವನನ್ನ ಪೂಜೆ ಮಾಡ್ತೀರೋ ಆ ಆಕಾರಕ್ಕೆ ಅವನು ಬಂದು ನಿಲ್ತಾನೆ. ನಿಮ್ಮ ಪ್ರಾರ್ಥನೆಯಂತೆ ಅವನು ಪ್ರಕಟ ಆಗ್ತಾನೆ. ಓಕೆ, ನಾವು ಒಂದು ದೇವರ ಪಾರ್ಟಿಗೆ ನಾವು ಸ್ಟಿಕ್ ಆಗ್ಬೇಕು. ಕೃಷ್ಣ ಅಂದ್ರೆ ಕೃಷ್ಣನ್ನೇ ಒಂದು 10 ವರ್ಷ 15 ವರ್ಷ, ಅಥವಾ ರಾಮ ಅಂದ್ರೆ ರಾಮನನ್ನೇ. ಸೊ ನಾವು ಆ ಒಂದು ಇದನ್ನ ಚೇಂಜ್ ಮಾಡ್ತಾ ಹೋಗ್ಬಾರ್ದು. ಒಂದು ದೇವರ ಆಕಾರವನ್ನು ಇಟ್ಟುಕೊಂಡು ಭಕ್ತಿಯಿಂದ ಹಲವಾರು ವರ್ಷ ಅದನ್ನು ಪೂಜೆ ಮಾಡಿದರೆ ನಮಗೆ ಅದರಲ್ಲಿ ಒಳ್ಳೆಯದಾಗ್ತದೆ. ಪ್ರೇಯರ್ ಇಸ್ ವೆರಿ ಪವರ್ಫುಲ್. ಪ್ರೇಯರ್ ಇಸ್ ಆಲ್ವೇಸ್ ಆನ್ಸರ್. ಈವನ್ ಇನ್ ಮೈ ಪ್ರಾಕ್ಟೀಸ್ ಆಲ್ಸೋ ಪ್ರೇಯರ್ ಇಸ್ ವೆಲ್ ಆನ್ಸರ್. ಓಕೆ, ನನಗೆ ಕಷ್ಟ ಇರಲಿ ಸುಖ ಇರಲಿ ದೇವರ ಹತ್ರ ನಾನು ಹೇಳಬೇಕೆ. ಸೊ ಆ ಒಂದು ಗುಣವನ್ನ ಬೆಳೆಸ್ಕೊಂಡ್ರೆ ನಿಮಗೆ ಜೀವನದಲ್ಲಿ ಬರುವಂತ ಶಕ್ತಿ ಅಷ್ಟಿಷ್ಟಲ್ಲ. ಓಕೆ, ಸೊ ಅದು ನಿಮ್ಮನ್ನ ದೇವಭಕ್ತಿ ನಿಮ್ಮನ್ನ ಸಂಪೂರ್ಣವಾಗಿ ಚೇಂಜ್ ಮಾಡ್ತಾರೆ. ಓಕೆ, ಮತ್ತೆ ವಿದ್ಯೆ ತಲೆಗೆ ಹತ್ತಬೇಕಾದ್ರೆ 6 ಎನಿಮೀಸ್ ಇರುತ್ತೆ. ಅರಿಷಡ್ವರ್ಗಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವೆಲ್ಲವೂ ಮನಸ್ಸನ್ನ ತಿರುಚಿ ಹಾಳು ಮಾಡ್ತವೆ. ಸೊ ಮನಸ್ಸು ಪ್ಯೂರ್ ಆಗಿರುವಂಥದ್ದು ಬಹಳ ಇಂಪಾರ್ಟೆಂಟ್. ನಿಮಗೆ ವಿದ್ಯೆ ಹತ್ತಬೇಕಾದ್ರೆ ಈ ಪ್ಯೂರ್ ಮೈಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಮನಸ್ಸಿನ ಪ್ಯೂರಿಟಿ ಬರೋದು, ಇದನ್ನೆಲ್ಲ ಗೆಲ್ಲಬೇಕಾದ್ರೆ ದೇವಭಕ್ತಿಯಿಂದ ಮಾತ್ರ ಸಾಧ್ಯ. ಅದು ಅಳಿಕೆಯಲ್ಲಿ ಹೇಗೆ ಬರುತ್ತೆ ಅಂದ್ರೆ ಭಜನೆಯನ್ನ ಭಕ್ತಿಯಿಂದ ಮಾಡಬೇಕು. ಒಂದು ಅರ್ಧ ಗಂಟೆ ಭಜನೆ, ಅದು ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಆಫ್ ದ ಡೇ. ಐ ಆಮ್ ಟೆಲ್ಲಿಂಗ್ ಯು, ಪ್ರೇಯರ್ ಭಜನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಅದನ್ನು ಚೆನ್ನಾಗಿ ಮಾಡಿ. ಓಕೆ, ಇವಾಗ ನಾನು ಕಲಿತಾಗೆ ಈಗಿನ ಎಜುಕೇಶನ್ ಸಿಸ್ಟಮ್ ಅಥವಾ ಈಗಿನ ಮುಂದುವರಿಯಂತ ಕಾಂಪಿಟೇಟಿವ್ ಸಿಸ್ಟಮ್ ಇಲ್ಲ. ಬಿಕಮ್ ಮೋರ್ ಕ್ರಿಯೇಟಿವ್. ರೋಟ್ ಲರ್ನಿಂಗ್ ಅಂದ್ರೆ ಪುಸ್ತಕ ಓದೋದು, ಅದನ್ನ ಎಕ್ಸಾಮ್ ಅಲ್ಲಿ ಬರೆಯೋದು, ಅದೆಲ್ಲ ಹೋಗ್ತಾ ಇದೆ. ಇವಾಗ ಪುಸ್ತಕ ಓದಬೇಕು, ದಟ್ ಇಸ್ ಅ ಮಿನಿಮಮ್ ಥಿಂಗ್ ಯು ಹ್ಯಾವ್ ಟು ಡೂ. ಯು ಹ್ಯಾವ್ ಟು ರೀಡ್ ಯುವರ್ ಬುಕ್ಸ್, ಟೆಕ್ಸ್ಟ್ ಬುಕ್ಸ್, ದಟ್ ಇಸ್ ಅ ಮಿನಿಮಮ್ ಥಿಂಗ್. ಬಟ್ ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ಯು ಹ್ಯಾವ್ ಟು ಡೂ ಮೋರ್ ದನ್ ದಟ್. ಓಕೆ, ಇವಾಗ ಮ್ಯಾಥಮೆಟಿಕ್ಸ್ ಬೇಸ್ ಅಲ್ಲಿ ತುಂಬಾ ಲರ್ನಿಂಗ್ ನಡೀತಾ ಇದೆ.
ಇವಾಗ ಚಿಕ್ಕ ಮಕ್ಕಳೇ ಸಾಮಾನ್ಯ ಡಿಗ್ರಿ ಲೆವೆಲಿನ ಆ ಮೆಚುರಿಟಿಯನ್ನು ಮ್ಯಾಥಮೆಟಿಕ್ಸ್ ಇದ್ದು ಮೆಚುರಿಟಿಯನ್ನು ಇವಾಗ ಭಾರತದಲ್ಲಿ ಸುಮಾರು ಜನ ಪಡ್ಕೊಳ್ತಾ ಇದ್ದಾರೆ. ಅದು ನಮ್ಮ ಅಳಿಕೆಗೆ ಬರುವುದು ತುಂಬಾ ಇಂಪಾರ್ಟೆಂಟ್, ಮ್ಯಾಥಮೆಟಿಕ್ಸ್ ಬೇಸ್ಡ್ ರೀಡಿಂಗ್. ಓಕೆ, ನಿಮಗೆ ನಾಳೆ ಯಾವುದೇ ಫೀಲ್ಡಿಗೆ ಹೋಗ್ಬೇಕಾದ್ರೆ ಸೈನ್ಸ್ ಬೇಸ್ಡ್ ಫೀಲ್ಡ್ ಇರಲಿ ಅಥವಾ ಕಾಮರ್ಸ್ ಬೇಸ್ಡ್ ಫೀಲ್ಡ್ ಇರಲಿ, ಮ್ಯಾಥಮೆಟಿಕ್ಸ್ ಈಸ್ ದ ಫೌಂಡೇಶನ್ ಆಫ್ ಎವ್ರಿಥಿಂಗ್. ಸೊ ನಾನು ಏನು ಹೇಳೋದು ಅಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ಒಂದು 5ನೇ ಕ್ಲಾಸಿನಿಂದಲೇ ಮ್ಯಾಥ್ಸ್ ಹೈಯರ್ ಲರ್ನಿಂಗ್ ಶುಡ್ ಡು. 5, 6, 7 ಅವರಿಗೆ 8, 9, 10 ಇಂದು ಮ್ಯಾಥಮೆಟಿಕ್ಸ್ ಲೆವೆಲ್ ಬಂದಾಗಿರ್ಬೇಕು. ಪ್ರೌಢಶಾಲೆಯವರಿಗೆ ಫಸ್ಟ್ PUC, ಸೆಕೆಂಡ್ PUC ಇದ್ದು ಮೆಚುರಿಟಿ ಮತ್ತೆ ಡಿಗ್ರಿ ಲೆವೆಲ್ ಇದ್ದು ಕೂಡ ಬಂದಾಗಿರ್ಬೇಕು. ಸೊ ಆ ರೀತಿಯ ಒಂದು ಲರ್ನಿಂಗ್ ಅನ್ನು ನೀವು ಬೆಳೆಸಿಕೊಳ್ಳಿ ಅಂತ ನಾನು ಹೇಳ್ತೀನಿ. ಓಕೆ, there is something called NMTC, National Mathematics Test something, certification something. NMTC exam is there, NTSC exam is there, Roots exam is there, AMC, American Mathematical Contest exams are there, Olympiad exams are there. ಅದೆಲ್ಲವೂ ಕೂಡ ಬಹಳ ಚಿಕ್ಕ ವಯಸ್ಸಿನಿಂದಲೇ ಸ್ಟಾರ್ಟ್ ಆಗ್ತದೆ. ಒಂದು 5, 6ನೇ ತರಗತಿಯಿಂದಲೇ ಅದು ಸ್ಟಾರ್ಟ್ ಆಗ್ತದೆ. 8ನೇ ತರಗತಿಯಿಂದ ಸೀರಿಯಸ್ ಮ್ಯಾಥಮೆಟಿಕಲ್ ಕಾಂಪಿಟೇಷನ್ಸ್ ಸ್ಟಾರ್ಟ್ ಆಗ್ತದೆ. ಓಕೆ, ನೀವು ಓದು ಮಾಡಿ ಅದೇನು ತೊಂದರೆ ಇಲ್ಲ, ಆದ್ರೆ ಇದು ಮಾಡಿ ಒಲಿಂಪಿಯಾಡ್ ವರ್ಕ್ ಮಾಡಿ ಅಂತ ನಾನು ಹೇಳೋದು. ಓಕೆ, ಮ್ಯಾಥಮೆಟಿಕ್ಸ್ಗೆ ಬಹಳ ಫೋಕಸ್ ಮಾಡಿ. ನಿಮಗೆ ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಮತ್ತೆ ಇಕನಾಮಿಕ್ಸ್ ಆಗಲಿ, ಎಲ್ಲದಕ್ಕೂ ಅದು ಹೆಲ್ಪ್ ಆಗುತ್ತೆ. ಓಕೆ, ದೇರ್ ಇಸ್ ಒಂದು ಸಂಸ್ಥೆ ಒಂದು ಇದೆ, ರೈಸಿಂಗ್ ಅ ಮ್ಯಾಥಮೆಟಿಷಿಯನ್ ಫೌಂಡೇಶನ್ ಅಂತ. ಅದು ಬೆಂಗಳೂರಲ್ಲಿ ಇತ್ತೀಚೆಗೆ ಶುರುವಾಗುತ್ತೆ, ಒಂದು 3 ವರ್ಷವೇನೋ ಆಯ್ತು. ವಿನಯ್ ನಾಯರ್ ಅಂತ ಒಂದು ರಿನೌನ್ಡ್ ಎಜುಕೇಶನಿಸ್ಟ್ ಅಂಡ್ ಮ್ಯಾಥಮೆಟಿಷಿಯನ್ ಹಿಯರ್ ಸ್ಟಾರ್ಟೆಡ್. ಅವ್ರದ್ದು ಕಾಂಟ್ಯಾಕ್ಟ್ ನಾನು ಸರಿಯಾಗಿ ಕೊಡ್ತೇನೆ. ಸೊ ಅವರು ಈ ರೈಸಿಂಗ್ ಅ ಮ್ಯಾಥಮೆಟಿಷಿಯನ್ ಫೌಂಡೇಶನ್ ಅಂತ ಒಂದು ಮಾಡಿದ್ದಾರೆ. ಅದರಲ್ಲಿ ಆನ್ಲೈನ್ ಟ್ರೈನಿಂಗ್ ಅವರು ಕೊಡ್ತಾರೆ, ಮ್ಯಾಥಮೆಟಿಕ್ಸ್ MOTP ಅಂತ, ಮ್ಯಾಥಮೆಟಿಕಲ್ ಒಲಿಂಪಿಯಾಡ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ. ಸಾಧಾರಣ ನೀವು ಅಟೆಂಡ್ ಮಾಡಬಹುದು ಆನ್ಲೈನ್ ಅಲ್ಲಿ, ಅಥವಾ ಅವರು ಇಲ್ಲಿ ಬಂದು ಕೂಡ ಮ್ಯಾಥ್ಸ್ ಟ್ರೈನಿಂಗ್ ಕ್ಯಾಂಪ್ ಅನ್ನು ಕೂಡ ಮಾಡಬಹುದು. ಸೊ ಅದು ಹಿ ಈಸ್ ಫೋಕಸ್ ಆನ್ ಅರ್ಲಿ ಚೈಲ್ಡ್ಹುಡ್ ಗ್ರೋತ್, ಪ್ರೋಡಿಜಿ ಅಂತ ಹೇಳ್ತೇವೆ, ಪ್ರಿಕಾಷಿಯಸ್ ಗ್ರೋತ್ ಅಂತ ಹೇಳ್ತೇವೆ. ಸೊ ದಟ್ ಹಿ ಈಸ್ ಟ್ರೈಯಿಂಗ್ ಟು ಡು. Mathematics is a foundation for your future. Okay, this is the current situation in the education area. Okay, one thing we can do, Alikeyalli ಒಂದು ಮ್ಯಾಥ್ಸ್ ಸರ್ಕಲ್ ಅಂತ ಮಾಡೋದು, ಚೆನ್ನೈ ಮ್ಯಾಥ್ಸ್ ಸರ್ಕಲ್ ಅಂತ, where from different schools people come and they solve puzzles, solve difficult math sums. Okay, it is an entertainment kind of thing. Maths is an entertainment also. So ಹಾಗೆ ಒಂದು ಅಳಿಕೆ ಮ್ಯಾಥಮೆಟಿಕ್ಸ್ ಕ್ಲಬ್ ಅಥವಾ ಅಳಿಕೆ ಮ್ಯಾಥಮೆಟಿಕ್ಸ್ ಸರ್ಕಲ್ ಅಂತ ಮಾಡೋದು, where people learn entertaining math skills and advanced math skills. So ಅದೊಂದು ಸಜೆಷನ್ ನಾನು ಕೊಡಬೇಕು ಅಂತ ಇದ್ದೇನೆ. ಆಮೇಲೆ there is no syllabus in life. ಲೈಫಲ್ಲಿ ಸಿಲೆಬಸ್ ಇಲ್ಲ, ಸಿಲೆಬಸ್ ಇದಕ್ಕೆ ಮಾತ್ರ ಇರುವಂತದ್ದು, ಯಾವುದಕ್ಕೆ, ನಿಮಗೆ ಎಕ್ಸಾಮಿಗೆ ಮಾತ್ರ. ಸೊ ಸಿಲೆಬಸ್ಸಿನ ಡಿಸ್ಟ್ರಿಕ್ಷನ್ ಇಂದ ಮೀರಿ ನಾವು ಬೆಳಿಬೇಕು. ದಟ್ ಈಸ್ ಇಂಪಾರ್ಟೆಂಟ್. ದಟ್ ಈಸ್ ದ ನೀಡ್ ಆಫ್ ದ ಅವರ್ ಟುಡೇ. ಓಕೆ, ಸೊ ನೋ ಒನ್ ಈಸ್ ಸ್ಟಾಪಿಂಗ್ ಯು high school people from experimenting on calculus, isn't it? So why don't you work on learn and work on calculus? By the time you reach PUC, it's a revision only. So ಆ ರಿವಿಷನ್ ಮಾಡ್ತಾ ನಿಮಗೆ IIT, JEE ಇರ್ಬೋದು ಅಥವಾ NEET ಇರ್ಬೋದು, ಅದನ್ನೆಲ್ಲ ಈಸಿಯಾಗಿ ಕ್ರ್ಯಾಕ್ ಮಾಡೋಕ್ಕಾಗುತ್ತೆ. ಓಕೆ, ಅಲಿಕೆ should become a higher center for learning for mathematics in the country.